ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ತಿರುಪತಿ ಲಡ್ಡುಗೆ ಕೆಎಂಎಫ್ನಿಂದ ತುಪ್ಪ. ನಂದಿನಿ ತುಪ್ಪವನ್ನ ಕಳುಹಿಸೋ ಮುನ್ನ ಹದ್ದಿನ ಕಣ್ಣು. ತಿರುಪತಿಗೆ ಹೋಗುವ ವಾಹನಗಳಿಗೆ ಜಿಪಿಎಸ್. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆ. ಭಕ್ತರ ಆತಂಕ ದೂರ ಮಾಡೋಕೆ ಮುಂದಾದ ಟಿಟಿಡಿ. 3 ದಿನಗಳ ಕಾಲ ಮಹಾಶಾಂತಿ ಯಾಗ, ವಿಶೇಷ ಪೂಜೆಗೆ ನಿರ್ಧಾರ. ವೀಕೆಂಡ್ ಹಿನ್ನೆಲೆ ತಿರುಮಲದಲ್ಲಿ ಹೆಚ್ಚಾಗ್ತಾ ಇರೋ ಭಕ್ತರ ಸಂಖ್ಯೆ. ತಿರುಪತಿ ಲಡ್ಡುವಿನಲ್ಲಿ ಪ್ರಾಣಿಯ ಕೊಬ್ಬು ಬಳಕೆ ಪ್ರಕರಣ. ಆಂಧ್ರ ಡಿಸಿಎಂರಿಂದ 11 ದಿನಗಳ ಪ್ರಾಯಶ್ಚಿತ್ತ ದೀಕ್ಷೆ. 7 ಕೊಂಡಲವಾಡ ಕ್ಷಮಿಸುವಂತ ದೀಕ್ಷೆ ತೆಗೆದುಕೊಂಡ ಪವನ್ ಕಲ್ಯಾಣ್. ತಿರುಮಲದಲ್ಲಿ ಲಡ್ಡು ಕ್ವಾಲಿಟಿ ಚೆಕಿಂಗ್ ಸರಿಯಾಗಿ ಆಗ್ತಾ ಇಲ್ಲ. ಹೊಸ ಯಂತ್ರೋಪಕರಣಗಳನ್ನೇ ಅಳವಡಿಸೋಕೆ ಮುಂದಾದ ಆಂಧ್ರ ಸರ್ಕಾರ. ಎನ್ಡಿಡಿಬಿ ಸೇರಿ ದೇಶದ ಅತ್ಯಾಧುನಿಕ ಲ್ಯಾಬ್ಗಳಲ್ಲೂ ಟೆಸ್ಟಿಂಗ್ಗೆ ಚಂದ್ರಬಾಬು ಸರ್ಕಾರದ ಪ್ಲಾನ್. ಲಡ್ಡು ಪ್ರಸಾದದಲ್ಲಿ ಕಲಬೆರಕೆ ಖಂಡನೀಯ, ಅಕ್ಷಮ್ಯ ಅಪರಾಧ. ಬಹುದೊಡ್ಡ ಧಾರ್ಮಿಕ ಸಮಾಜಕ್ಕೆ ಘಾಸಿ. ಇಂಥದ್ದಕ್ಕೆಲ್ಲ ಶಾಶ್ವತ ಪರಿಹಾರ ಬೇಕು. ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥರಿಂದ ಖಂಡನೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರುದ್ಧ ಅಕ್ರಮ ಗಣಿ ಗುತ್ತಿಗೆ ಕೇಸ್ಗೆ ಟ್ವಿಸ್ಟ್. ಫೋರ್ಜರಿ ಸಹಿ ಅಂದಿದ್ದ ಎಚ್ಡಿಕೆ. ಸಹಿ ಮಾಜಿ ಐಎಎಸ್ ಅಧಿಕಾರಿ ರಾಕೇಶ್ ಸಿಂಗ್ ರದ್ದು ಎಂಬ ಆರೋಪ. ಹಾಲಿ ರೇರಾ ಅಧ್ಯಕ್ಷ ರಾಕೇಶ್ ಸಿಂಗ್ ವಿರುದ್ಧ ದೂರು. ಜಾತ್ರೆಗೆ ಅಂತ ಊರಿಗೆ ಬಂದಿದ್ದ ಉದ್ಯಮಿಯ ಭೀಕರ ಹತ್ಯೆ. ಕಾರವಾರ ಬಳಿಯ ಹಣಕೋಣದಲ್ಲಿ ಭೀಕರ ಮರ್ಡರ್. ಚಾಕು ತಲ್ವಾರ್ನಿಂದ ಕೊಚ್ಚಿ ವಿನಾಯಕರನ್ನ ಕೊಂದ 5 ಅಪರಿಚಿತರು. ಪೂನಾಗೆ ವಾಪಸ್ಸಾಗೋಕೆ ಕಾರ್ನಲ್ಲಿ ಬ್ಯಾಗ್ ಇಟ್ಟಿದ್ದಾಗ ನಡೆದ ದಾಳಿ. ಬಾತ್ರೂಮ್ನಲ್ಲಿದ್ದ ಪತ್ನಿಯ ಮೇಲೂ ಅಟ್ಯಾಕ್. ದುಷ್ಕರ್ಮಿಗಳ ಪತ್ತೆಗೆ ವಿಶೇಷ ತಂಡ ರಚನೆ. ಕಾರವಾರದಲ್ಲಿ ಉದ್ಯಮಿ ಹತ್ಯೆ ಬಗ್ಗೆ ಎಸ್ಪಿ ನಾರಾಯಣ್ ಎಂ ಮಾಹಿತಿ. ವೈಯಾಲಿ ಕಾವಲ್ನಲ್ಲಿ ಮಹಿಳೆಯ ಭೀಕರ ಹತ್ಯೆ ಪ್ರಕರಣ. ಪೀಸ್ ಆಗಿರುವ ದೇಹದ ಪೋಸ್ಟ್ ಮಾರ್ಟಂ ಮಾಡುವುದೇ ಸವಾಲು. ಪೊಲೀಸರ ಇನ್ಕ್ವೆಸ್ಟ್ ಅನುಮತಿ ನಂತರ ಶುರುವಾಗುತ್ತೆ ಮರಣೋತ್ತರ ಪರೀಕ್ಷೆ. ಮಹಾಲಕ್ಷ್ಮಿ ಕೊಲೆ ಕೇಸ್ ತನಿಖೆಗೆ 6 ತಂಡಗಳ ರಚನೆ. ಕೇಂದ್ರ ವಿಭಾಗ ಡಿಸಿಪಿ ಶೇಖರ್ ನೇತೃತ್ವ. 100ಕ್ಕೂ ಹೆಚ್ಚು ಸಿಸಿಟಿವಿ ಪರಿಶೀಲನೆ. ಮೊಬೈಲ್ ಸಿಡಿಆರ್ ಕೂಡ ತೆಗೆದಿರುವ ಪೊಲೀಸರು. ಮಹಿಳೆ ಜೊತೆ ಸಂಪರ್ಕದಲ್ಲಿದ್ದವರು ಕಾಣೆಯಾಗಿದ್ದಾರಾ ಅಂತಾನು ಹುಡುಕಾಟ. ಮೃತ ಮಹಾಲಕ್ಷ್ಮಿ ಸಹೋದರನ ಹೇಳಿಕೆಗೆ ಪೊಲೀಸರು ದಂಗು. 3 ಇನ್ಸ್ಟಾ ಖಾತೆ, ಹಲವರ ಜೊತೆ ಚಾಟಿಂಗ್. ಇನ್ಸ್ಟಾಗ್ರಾಮ್ ಇನಿಯನಿಂದ ಕೊಲೆಯಾದ್ಲ ಮಹಿಳೆ. ಆನ್ಲೈನ್ ಸ್ನೇಹಿತರ ಮೇಲೀಗ ಪೊಲೀಸರ ಕಣ್ಣು. ಬಂಧನ ಭೀತಿಯಲ್ಲಿ ಗ್ರಾಮ ತೊಡ್ಡಿದ್ದ ಬದ್ರಿಕೊಪ್ಪಲಿನ ಕಿರಣ್ ಸಾವು. ಅಂತಿಮ ದರ್ಶನ ಪಡೆದು ಅಂತ್ಯ ಸಂಸ್ಕಾರಕ್ಕೆ ಆರ್ಥಿಕ ನೆರವು ನೀಡಿದ ನಿಖಿಲ್ ಕುಮಾರಸ್ವಾಮಿ. ವಿಧಿವಿಧಾನಗಳಲ್ಲಿ ಭಾಗಿಯಾಗೋಕೆ ಕೋರ್ಟ್ ಅನುಮತಿ ಪಡೆದು ಬಂದ ಕಿರಣ್ ತಂದೆ ಕುಮಾರ್. ಪೊಲೀಸರ ಪ್ರಶ್ನೆಗೆ ಶಾಸಕರು ಸರಿಯಾಗಿ ಉತ್ತರಿಸುತ್ತಿಲ್ಲ. ಮಿಸ್ ಆಗಿರೋ ಮುನಿರತ್ನ ಮೊಬೈಲ್ ಇನ್ನೂ ಕೂಡ ಸಿಕ್ಕಿಲ್ಲ. ಸಂತ್ರಸ್ತೆಯ ಆರೋಪಕ್ಕೆ ಸಾಕ್ಷಿಯಾಗಿರೋ ಮೊಬೈಲ್ ಪತ್ತೆ ಸದ್ಯ ಪೊಲೀಸರಿಗೆ ತಲೆನೋವು. ಹುಬ್ಬಳ್ಳಿಯ ಪ್ರತಿಷ್ಠಿತ ರಾಯಲ್ ರೆಡ್ಸ್ ಹೋಟೆಲ್ ಮೇಲೆ ತಡರಾತ್ರಿ ದಾಳಿ. ವೀಕೆಂಡ್ ಪಾರ್ಟಿ ಹೆಸರಿನಲ್ಲಿ ಸಮಯ ಮೀರಿ ಯುವಕ ಯುವತಿಯರ ಮೋಜು ಮಸ್ತಿ. ಡಿವಿಆರ್ ವಶಕ್ಕೆ ಪಡೆದಿರೋ ಪೊಲೀಸರು. ಡೀಸೆಲ್ ದರದಲ್ಲಿ ಏಕಾಏಕಿ 5 ರೂಪಾಯಿ ಇಳಿಕೆ. ಬೆಂಗಳೂರಿನ ಸೌತ್ ಎಂಡ್ ಸರ್ಕಲ್ ಶೆಲ್ ಪೆಟ್ರೋಲ್ ಬಂಕ್ನಲ್ಲಿ ಆಡಿಯೋ ಅನೌನ್ಸ್ಮೆಂಟ್. 1 ಲೀಟರ್ ಡೀಸೆಲ್ಗೆ 89 ರೂಪಾಯಿ 34 ಪೈಸೆಗೆ ಇಳಿಕೆ. ನಮ್ಮಿಂದ ಬೆಂಗಳೂರು ಅಂದಿದ್ದ ಸುಗಂಧ ಶರ್ಮಾ ವಿರುದ್ಧ ಕನ್ನಡಿಗರ ಕಿಡಿ. ಮೊದಲು ಬೆಂಗಳೂರಿನಿಂದ ತೊಲಗಿ ಅಂತ ಸೆಲೆಬ್ರಿಟಿಗಳ ಆಕ್ರೋಶ.
ಸಾಮಾಜಿಕ ಜಾಲತಾಣದಲ್ಲಿ ಚಂದನ್ ಶೆಟ್ಟಿ, ಚೈತ್ರ ಆಚಾರ್, ಅನುಪಮಾ, ರೂಪೇಶ್, ಧನ್ರಾಜ್ ಸೇರಿ ಹಲವರಿಂದ ಪೋಸ್ಟ್. ದೇಶದ ಏಕೈಕ ಚಿನ್ನದ ಗಣಿಯಲ್ಲಿ ಬಂಗಾರದ ಬೇಟೆ. ಮೊದಲ 5 ತಿಂಗಳಲ್ಲೇ ಹಟ್ಟಿ ಚಿನ್ನದ ಗಣಿಯಲ್ಲಿ 597 ಕೆಜಿ ಚಿನ್ನ ಉತ್ಪಾದನೆ. ಪ್ರಸಕ್ತ ವರ್ಷದಲ್ಲಿ 613.686 ಕೆಜಿ ಉತ್ಪಾದನೆಯ ಗುರಿ. ಮಧುವಣಗಿತ್ತಿಯಂತೆ ಕಂಗೊಳಿಸಿದ ತುಂಗಭದ್ರಾ ಜಲಾಶಯ. ಕಲ್ಯಾಣ ಕರ್ನಾಟಕದ ಜೀವನಾಡಿಗೆ ಸಿಎಂ ಸಿದ್ದರಾಮಯ್ಯರಿಂದ ಬಾಗಿನ. ಡಿಸಿಎಂ ಡಿಕೆಶಿ, ವಿಜಯನಗರ, ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಕೂಡ ಭಾಗಿ. ಅರುಣಾಚಲದ ಕರಡೋನದಲ್ಲಿರುವಂತಹ ಶ್ರೀ ಸಿದ್ದೇಶ್ವರ ದೇಗುಲಕ್ಕೆ ಎಚ್ಡಿಕೆ ಭೇಟಿ. ಪತ್ನಿ ಜೊತೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿದ ಕುಮಾರಸ್ವಾಮಿ. ಕಳೆದೆರಡು ದಿನಗಳಿಂದ ಈಶಾನ್ಯ ರಾಜ್ಯಗಳ ಪ್ರವಾಸದಲ್ಲಿರುವ ಕೇಂದ್ರ ಸಚಿವ. ಕುಡಿದು ತುರ್ತು ಚಿಕಿತ್ಸಾ ವಾರ್ಡ್ಗೆ ಬಂದ ಯುವ ವೈದ್ಯ. ಮಂಗಳೂರಿನ ಎಜೆ ಮೆಡಿಕಲ್ ಕಾಲೇಜು ಆಸ್ಪತ್ರೆಯಲ್ಲಿ ಘಟನೆ. ಪೇಜೆ ಡಾಕ್ಟರ್ ಶ್ರೀಕಾಂತ್ಗೆ ರೋಗಿ ಕಡೆಯವರ ತರಾಟೆ. ಟಾಕ್ಸಿಕ್ ಸಿನಿಮಾಗೆ ಯಶ್ 100 ಕೋಟಿ ಸಂಭಾವನೆ ಪಡೆದಿದ್ದಾರೆ ಅನ್ನೋ ಸುದ್ದಿ ಹರಿದಾಟ. ಸ್ಯಾಂಡಲ್ವುಡ್ನಲ್ಲಿ ಹೊಸ ದಾಖಲೆ ಬರೆಯಲಿದ್ದಾರಾ ರಾಕಿ ಭಾಯ್? ವದಂತಿ ನಿಜವಾದಲ್ಲಿ ಶತಕೋಟಿ ಸಂಭಾವನೆ ಪಡೆದ ಮೊದಲ ಕನ್ನಡದ ನಟನಾಗಲಿದ್ದಾರೆ ರಾಕಿಂಗ್ ಸ್ಟಾರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.